ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಗರುಡ ಪುರಾಣದ ಭಾಗ 1 ಆಚಾರಕಾಂಡ ಇದರ ಅಧ್ಯಾಯ 1 ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ವಿಷಯ ಭಗವಂತ ವಿಷ್ಣುವಿನ ಮಹಿಮೆ ಹಾಗೂ ಅವನ ಅವತಾರಗಳ ವರ್ಣನೆ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ನರಶ್ರೇಷ್ಠ ನಾರಾಯಣ, ಭಗವತಿ ಸರಸ್ವತಿ ಹಾಗೂ ವ್ಯಾಸದೇವರನ್ನು ನಮಸ್ಕರಿಸಿ ಪುರಾಣ ಪ್ರವಚನವನ್ನು ಮಾಡಬೇಕು. ಅಜಮ ಜರಮನಂತಂ ಜ್ಞಾನರೂಪಂ ಮಹಾಂತಂ ಶಿವಮಮಲಮನಾದಿಂ ಭೂತದೇಹಾದಿಹೀನಂ ಸಕಲಕರಣಹೀನಂ ಸರ್ವಭೂತಸ್ಥಿತಂ ತಂ ಹರಿಮಮಲಮಮಾಯಂ ಸರ್ವಗಂ ವಂದ ಏಕಂ ನಮಸ್ಯಾಮಿ ಹರಿಂ ರುದ್ರಂ ಬ್ರಾಹ್ಮಣಂ ಚ ಗಣಾಧಿಪಂ ದೇವೀಂ ಸರಸ್ವತೀಂ ಚೈವ ಮನೋವಾಕ್ಕರ್ಮಭಿಃ ಸದಾ. ಯಾರ ಜನ್ಮ ಹಾಗೂ ಮುಪ್ಪುರಹಿತ ಕಲ್ಯಾಣ ಸ್ವರೂಪ, ಅಜನ್ಮ ಅಜರರಾಗಿರುವರೋ, ಅನಂತ ಜ್ಞಾನ ಸ್ವರೂಪ, ಶ್ರೇಷ್ಠ ವಿಶುದ್ಧ ಕಲ್ಮಶರಹಿತ, ಅನಾದಿ ಪಂಚಭೌತಿಕ ಶರೀರರಹಿತ, ಸಮಸ್ತ ಇಂದ್ರಿಯರಹಿತ, ಸಕಲ ಜೀವಿಗಳಲ್ಲಿ ಸ್ಥಿತ, ಮಾಯೆಯಿಂದ ಭಿನ್ನರಾಗಿರುವರು, ಅಂಥ ಸರ್ವವ್ಯಾಪಕ ಪರಮ ಪವಿತ್ರ ಮಂಗಳಮಯ ಅದ್ವಯ ಭಗವಂತ ಶ್ರೀಹರಿಗೆ ನಾನು ನಮಸ್ಕರಿಸುತ್ತೇನೆ. ನಾನು ಮನಸ್ಸು ವಾಣಿ ಕರ್ಮದಿಂದ ವಿಷ್ಣು, ಶಿವ, ಬ್ರಹ್ಮ, ಗಣೇಶ ಹಾಗೂ ದೇವಿ ಸರಸ್ವತಿಗೆ ಸದಾ ನಮಸ್ಕರಿಸುತ್ತೇನೆ. ಒಂದೊಮ್ಮೆ ಸರ್ವಶಾಸ್ತ್ರ ಪಾರಂಗತ ಪುರಾಣ ವಿದ್ಯಾಕುಶಲ ಶಾಂತಚಿತ್ತ ಮಹಾತ್ಮ ಸೂತರು ತೀರ್ಥಯಾತ್ರೆಯ ಸಂದರ್ಭದಲ್ಲಿ ನೈಮಿಷಾರಣ್ಯಕ್ಕೆ ಆಗಮಿಸಿ ಪವಿತ್ರಾಸನದಲ್ಲಿ ಸ್ಥಿತರಾಗಿ ವಿಷ್ಣುವಿನ ಧ್ಯಾನದಲ್ಲಿ ಮಗ್ನರಾದರು. ಇಂಥ ಕಾಂತಿದರ್ಶಿ ತಪಸ್ವಿಯ ದರ್ಶನ ಪಡೆದು ನೈಮಿಷಾರಣ್ಯವಾಸಿ ಶೌನಕ ಮೊದಲಾದ ಮುನಿಗಳು ಅವರ ಪೂಜೆ ಸ್ತುತಿಯನ್ನು ಮಾಡಿ ಅವರಲ್ಲಿ ಹೀಗೆ ಪ್ರಾರ್ಥಿಸಿದರು. ಋಷಿಗಳು ಹೇಳಿದರು, ಹೇ ಸೂತರೇ, ನೀವು ಸರ್ವಜ್ಞರು, ಆದ್ದರಿಂದ ನಾವೆಲ್ಲರೂ ನಿಮ್ಮನ್ನು ಕೇಳುತ್ತಿದ್ದೇವೆ. ದೇವತೆಗಳಲ್ಲಿ ಸರ್ವಶ್ರೇಷ್ಠ ದೇವತೆ ಯಾರು? ಪರಮಾತ್ಮ ಯಾರು? ಯಾರು ಪೂಜ್ಯರಾಗಿದ್ದಾರೆ? ಧ್ಯಾನಕ್ಕೆ ಯೋಗ್ಯರಾದವರು ಯಾರು? ಈ ಜಗತ್ತಿನಲ್ಲಿ ಸೃಷ್ಟಿ, ಪಾಲನೆ ಹಾಗೂ ಸಂಹಾರ ಯಾರು ಮಾಡುತ್ತಾರೆ? ಯಾರ ಮೂಲಕ ಸನಾತನ ಧರ್ಮ ಪ್ರತಿಪಾದಿತವಾಗುತ್ತಿದೆ? ದುಷ್ಟರ ವಿನಾಶಕ ಯಾರು? ಆ ದೇವನ ಸ್ವರೂಪ ಎಂಥದು? ಯಾವ ಪ್ರಕಾರ ಈ ಸಂಪೂರ್ಣ ಜಗತ್ತಿನ ಸೃಷ್ಟಿಯಾಗಿದೆ? ಯಾವ ವ್ರತಗಳ ಪಾಲನೆ ಮಾಡುವುದರಿಂದ ಆ ದೇವನು ಸಂತುಷ್ಟನಾಗುತ್ತಾನೆ? ಯಾವ ಯೋಗದ ಮೂಲಕ ಆತನ ಪ್ರಾಪ್ತಿಯಾಗಬಹುದು? ಆತನ ಅವತಾರ ಎಷ್ಟಿವೆ? ಆತನ ವಂಶ ಪರಂಪರೆ ಹೇಗಿದೆ? ವರ್ಣಾಶ್ರಮಾದಿ ಧರ್ಮಗಳ ಪ್ರವರ್ತಕ ರಕ್ಷಕ ಯಾರು? ಹೇ ಧೀಮಂತ ಸೂತರೇ, ಇವೆಲ್ಲವನ್ನು ಅನ್ಯ ವಿಷಯಗಳನ್ನು ಹಾಗೂ ನಾರಾಯಣನ ಸಕಲ ಶ್ರೇಷ್ಠ ಕಥೆಗಳನ್ನು ವರ್ಣಿಸಿರಿ ಎಂದು ಕೇಳ್ತಾರೆ. ಸೂತರು ಹೇಳಿದರು, ಹೇ ಋಷಿಗಳೇ, ನಾನು ಸಾರಭೂತವಾದ ವಿಷ್ಣುವಿನ ಕಥೆಗಳಿಂದ ಪರಿಪೂರ್ಣವಾದ ಗರುಡ ಪುರಾಣದ ವರ್ಣನೆ ಮಾಡುವೆ. ಪ್ರಾಚೀನ ಕಾಲದಲ್ಲಿ ಈ ಪುರಾಣವನ್ನು ಶ್ರೀ ಗರುಡನು ಕಶ್ಯಪ ಋಷಿಗಳಿಗೆ ಹೇಳಿದ್ದರು. ನಾನು ಇದನ್ನು ವ್ಯಾಸರಿಂದ ಕೇಳಿದ್ದೆ. ಹೇ ಋಷಿಗಳೇ, ಶ್ರೀ ನಾರಾಯಣನೇ ಸಕಲ ದೇವತೆಗಳಲ್ಲಿ ಶ್ರೇಷ್ಠನಾಗಿದ್ದಾನೆ. ಆತನೇ ಪರಮಾತ್ಮ, ಪರಬ್ರಹ್ಮನಾಗಿರುವನು. ಆತನಿಂದಲೇ ಈ ಜಗತ್ತಿನ ಉತ್ಪತ್ತಿ, ಸ್ಥಿತಿ ಹಾಗೂ ಸಂಹಾರದ ಕ್ರಿಯೆಗಳಾಗುತ್ತವೆ. ಆತ ಮುಪ್ಪು ಮರಣರಹಿತನಾಗಿದ್ದಾನೆ. ವಾಸುದೇವನು ಅಜನ್ಮ ಆಗಿದ್ದರೂ ಜಗತ್ತಿನ ರಕ್ಷಣೆಗಾಗಿ ಸನತ್ಕುಮಾರ ಮೊದಲಾದ ಅನೇಕ ರೂಪಗಳಲ್ಲಿ ಅವತರಿಸುತ್ತಾನೆ. ಹೇ ಬ್ರಾಹ್ಮಣರೇ, ಶ್ರೀಹರಿಯು ಸರ್ವಪ್ರಥಮ ಕೌಮಾರ ಸರ್ಗದಲ್ಲಿ ಸನತ್ಕುಮಾರಾದಿಗಳ ರೂಪದಲ್ಲಿ ಅವತರಿಸಿ ಕಠೋರ ಅಖಂಡ ಬ್ರಹ್ಮಚರ್ಯ ವ್ರತದ ಪಾಲನೆ ಮಾಡಿದ. ಎರಡನೆಯ ಅವತಾರದಲ್ಲಿ ಜಗತ್ತಿನ ಸ್ಥಿತಿಗಾಗಿ ಹಿರಣ್ಯಾಕ್ಷನ ಮೂಲಕ ಕೊಂಡೊಯ್ದ ಪೃಥ್ವಿಯ ಉದ್ಧಾರ ಮಾಡುತ್ತಾ ವರಾಹ ಶರೀರದ ಧಾರಣೆ ಮಾಡಿದ. ಮೂರನೆಯದಾಗಿ ಋಷಿ ಸರ್ಗದಲ್ಲಿ ದೇವರ್ಷಿ ಅಂದರೆ ನಾರದ ರೂಪದಲ್ಲಿ ಅವತರಿಸಿ ಸಾತ್ವತ ತಂತ್ರ ನಾರದ ಪಾಂಚರಾತ್ರದ
ವಿಸ್ತಾರ ಮಾಡಿದ. ಅದರಿಂದ ನಿಷ್ಕಾಮ ಕರ್ಮದ ಪ್ರವರ್ತನೆಯಾಯಿತು. 4ನೆಯದಾಗಿ ನಾರಾಯಣರು ಅವತಾರದಲ್ಲಿ ಧರ್ಮದ ರಕ್ಷಣೆಗಾಗಿ ಕಠೋರ ತಪಸ್ಸು ಮಾಡಿ ದೇವಾಸುರರಿಂದ ಪೂಜಿತನಾದ. 5ನೆಯ ಅವತಾರದಲ್ಲಿ ಸಿದ್ಧರಲ್ಲಿ ಸರ್ವಶ್ರೇಷ್ಠನಾದ ಕಪಿಲ ಮುನಿಯಾಗಿ ಅವತರಿಸಿ ಕಾಲದ ಪ್ರಭಾವದಿಂದ ಲುಪ್ತವಾಗಿದ್ದ ಸಂಖ್ಯಾಶಾಸ್ತ್ರದ ಶಿಕ್ಷಣ ಪ್ರದಾನಿಸಿದ. 6ನೆಯ ಅವತಾರದಲ್ಲಿ ಅತ್ರಿ ಪತ್ನಿ ಅನಸೂಯಳ ಗರ್ಭದಿಂದ ದತ್ತಾತ್ರೇಯನ ರೂಪದಲ್ಲಿ ಅವತರಿಸಿ ರಾಜ ಅಲರ್ಕ ಹಾಗೂ ಪ್ರಹ್ಲಾದ ಮೊದಲಾದವರಿಗೆ ಅನ್ವೇಕ್ಷಿಕಿ ಬ್ರಹ್ಮವಿದ್ಯೆಯ ಉಪದೇಶ ಮಾಡಿದ. 7ನೆಯ ಅವತಾರದಲ್ಲಿ ಶ್ರೀನಾರಾಯಣನು ಇಂದ್ರಾದಿ ದೇವತೆಗಳೊಡನೆ ಯಜ್ಞದ ಅನುಷ್ಠಾನ ಮಾಡಿದ. ಹಾಗೂ ಇದೇ ಸ್ವಯಂಭುವ ಮನ್ವಂತರದಲ್ಲಿ ಅಕೂತಿಯ ಗರ್ಭದಿಂದ ರುಚಿ ಪ್ರಜಾಪತಿಯ ರೂಪದಲ್ಲಿ ಯಜ್ಞದೇವನಾಗಿ ಅವತರಿಸಿದ. 8ನೆಯ ಅವತಾರದಲ್ಲಿ ನಾಭಿ ಹಾಗೂ ಮೇರುದೇವಿಯ ಪುತ್ರನ ರೂಪದಲ್ಲಿ ವೃಷಭದೇವನಾಗಿ ಆವಿರ್ಭೂತನಾದ. ಈ ಅವತಾರದಲ್ಲಿ ಆತನು ಸಕಲ ಆಶ್ರಮಗಳಿಂದ ನಮಸ್ಕೃತವಾದ ಸ್ತ್ರೀಯರಿಗಾಗಿ ಆದರ್ಶ ಮಾರ್ಗ ಗೃಹಸ್ಥಾಶ್ರಮದ ನಿದರ್ಶನ ಮಾಡಿದ. ಋಷಿಗಳ ಪ್ರಾರ್ಥನೆಯಂತೆ ಶ್ರೀಹರಿಯು 9ನೆಯ ಅವತಾರದಲ್ಲಿ ಪಾರ್ಥಿವ ಶರೀರ ಪಶುದ ರೂಪ ಧಾರಣೆ ಮಾಡಿದ. ಹಾಗೂ ಗೋರೂಪ ಪೃಥ್ವಿಯಿಂದ ಹಾಲಿನ ರೂಪದಲ್ಲಿ ಅನ್ನಾದಿಗಳ ಮಹೌಷಧಿಗಳನ್ನು ಕರೆದ. ಅದರಿಂದ ಪ್ರಜೆಗಳ ರಕ್ಷಣೆಯಾಯಿತು. 10ನೆಯ ಅವತಾರದಲ್ಲಿ ಮತ್ಸ್ಯಾವತಾರ ಧಾರಣೆ ಮಾಡಿ ಚಾಕ್ಷುಷ ಮನ್ವಂತರದ ನಂತರ ಬರುವ ಪ್ರಳಯ ಕಾಲದಲ್ಲಿ ನಿರಾಶ್ರಿತ ವೈವಸ್ವತ ಮನುವನ್ನು ಪೃಥ್ವಿರೂಪಿ ನೌಕೆಯಲ್ಲಿ ಕೂಡ್ರಿಸಿ ಸುರಕ್ಷೆಯನ್ನು ಪ್ರದಾನಿಸಿದ. 11ನೆಯ ಅವತಾರದಲ್ಲಿ ದೇವಾಸುರರು ಸಮುದ್ರ ಮಂಥನ ಮಾಡಿದ ಸಮಯ ನಾರಾಯಣನು ಕೂರ್ಮ ರೂಪವನ್ನು ಧರಿಸಿ ಮಂದರಾಚಲ ಪರ್ವತವನ್ನು ತನ್ನ ಬೆನ್ನ ಮೇಲೆ ಧಾರಣೆ ಮಾಡಿದ. ಶ್ರೀಹರಿಯು 12ನೆಯ ಅವತಾರದಲ್ಲಿ ಧನ್ವಂತರಿ ಹಾಗೂ 13ನೆಯ ಅವತಾರದಲ್ಲಿ ಮೋಹಿನಿ ರೂಪ ಧರಿಸಿ ಇದೇ ರೂಪದಲ್ಲಿ ತನ್ನ ಸೌಂದರ್ಯದಿಂದ ದೈತ್ಯರನ್ನು ಮುಗ್ಧಗೊಳಿಸುತ್ತಾ ದೇವತೆಗಳಿಗೆ ಅಮೃತಪಾನ ಮಾಡಿಸಿದ. 14ನೆಯ ಅವತಾರದಲ್ಲಿ ನರಸಿಂಹನ ರೂಪವನ್ನು ಧರಿಸಿ ತನ್ನ ತೀಕ್ಷ್ಣವಾದ ನಖಗಳಿಂದ ಪರಾಕ್ರಮಿ ದೈತ್ಯರಾಜ ಹಿರಣ್ಯಕಶಿಪುವಿನ ಹೃದಯವನ್ನು ವಿದೀರ್ಣಗೊಳಿಸಿದ. 15ನೆಯ ಅವತಾರದಲ್ಲಿ ವಾಮನ ರೂಪವನ್ನು ಧರಿಸಿ ರಾಜ ಬಲಿಯ ಯಜ್ಞದಲ್ಲಿ ಹೋಗಿ ದೇವತೆಗಳಿಗೆ ತ್ರೈಲೋಕ್ಯವನ್ನು ಪ್ರದಾನಿಸುವ ನಿಮಿತ್ತ 3 ಹೆಜ್ಜೆ 3 ಪಾದದಷ್ಟು ಭೂಮಿಯ ಯಾಚನೆ ಮಾಡಿದ. 15ನೆಯ ಅವತಾರದಲ್ಲಿ ವಾಮನ ರೂಪವನ್ನು ಧರಿಸಿ ರಾಜ ಬಲಿಯ ಯಜ್ಞದಲ್ಲಿ ಹೋಗಿ ದೇವತೆಗಳಿಗೆ ತ್ರೈಲೋಕ್ಯವನ್ನು ಪ್ರದಾನಿಸುವ ನಿಮಿತ್ತ 3 ಹೆಜ್ಜೆಯಷ್ಟು ಭೂಮಿಯ ಯಾಚನೆ ಮಾಡಿದ. 16ನೆಯ ಅವತಾರದಲ್ಲಿ ಪರಶುರಾಮನಾಗಿ ಬ್ರಾಹ್ಮಣ ದ್ರೋಹಿ ಕ್ಷತ್ರಿಯರ ಅತ್ಯಾಚಾರ ಸಹಿಸದೆ ಕ್ರೋಧಿತನಾಗಿ 21 ಬಾರಿ ಭೂಮಿಯ ಪ್ರದಕ್ಷಿಣೆ ಮಾಡಿ ಪೃಥ್ವಿಯನ್ನು ಕ್ಷತ್ರಿಯ ರಹಿತರನ್ನಾಗಿ ಮಾಡಿದ. ತದನಂತರ 17ನೆಯ ಅವತಾರದಲ್ಲಿ ಪರಾಶರರಿಂದ ಸತ್ಯವತಿಯಲ್ಲಿ ವ್ಯಾಸನಾಮದಿಂದ ಅವತರಿಸಿ ಮನುಷ್ಯರ ಅಲ್ಪಜ್ಞಾನವನ್ನು ಅರಿತು ವೇದರೂಪಿ ವೃಕ್ಷವನ್ನು ಅನೇಕ ಶಾಖೆಗಳಲ್ಲಿ ವಿಂಗಡಣೆ ಮಾಡಿದ. 18ನೆಯ ಅವತಾರದಲ್ಲಿ ದೇವತೆಗಳ ಕಾರ್ಯವನ್ನು ಸಿದ್ಧಗೊಳಿಸುವ ಅಪೇಕ್ಷೆಯಿಂದ ಶ್ರೀರಾಮನಾಗಿ ಅವತರಿಸಿ ಸೇತು ಬಂಧನ ಮೊದಲಾದ ಅನೇಕ ಪರಾಕ್ರಮಯುಕ್ತ ಕಾರ್ಯಕ್ರಮಗಳನ್ನು ಮಾಡಿದ. 19 ಹಾಗೂ 20ನೆಯ ಅವತಾರದಲ್ಲಿ ಕೃಷ್ಣ ಹಾಗೂ ಬಲರಾಮನ ರೂಪ ಧಾರಣೆ ಮಾಡಿ ಪೃಥ್ವಿಯ ಭಾರವನ್ನು ಹರಣ ಮಾಡಿದ. 21ನೆಯ ಅವತಾರದಲ್ಲಿ ಕಲಿಯುಗದ ಸಂಧಿಯ ಅಂತ್ಯದಲ್ಲಿ ದೇವದ್ರೋಹಿಗಳನ್ನು ಮೋಹಿತಗೊಳಿಸಲು ಕೀಟಕ ದೇಶದಲ್ಲಿ ಜಿನಪುತ್ರ ಬುದ್ಧನ ನಾಮದಿಂದ ಅವತರಿಸಿದ. ಅನಂತರ ಕಲಿಯುಗದ 8ನೆಯ ಸಂಧ್ಯಾದಲ್ಲಿ ಅಧಿಕಾಂಶ ರಾಜವರ್ಗದ ಸಮಾಪ್ತಿಯಾದ ನಂತರ ಶ್ರೀಹರಿಯು ವಿಷ್ಣು ಯಶ ಎಂಬ ಬ್ರಾಹ್ಮಣನ ಮನೆಯಲ್ಲಿ ಕಲ್ಕಿ ಎಂಬ ಹೆಸರಿನಿಂದ ಅವತರಿಸುವನು. ಹೇ ದ್ವಿಜರೇ, ಇದುವರೆಗೆ ನಾನು ಶ್ರೀನಾರಾಯಣನ ಕೆಲವೇ ಅವತಾರಗಳ ಕುರಿತು ಹೇಳಿದೆ. ಆದರೆ ವಾಸ್ತವದಲ್ಲಿ ಸತ್ವಗುಣದ ಅಧಿಷ್ಠಾನ ವಿಷ್ಣುವಿನ ಅಸಂಖ್ಯ ಅವತಾರಗಳಿವೆ. ಮನು, ವೇದಜ್ಞ ಹಾಗೂ ಸೃಷ್ಟಿ ಪ್ರವರ್ತಕ ಸಕಲ ಋಷಿಗಳು ವಿಷ್ಣುವಿನ ವಿಭೂತಿಯೇ ಆಗಿರುವರು. ಅದೇ ಮನು ಮೊದಲಾದ ಶ್ರೇಷ್ಠ ಋಷಿಗಳಿಂದ ಈ ಜಗತ್ತಿನ ಸೃಷ್ಟಿ ಮೊದಲಾದವೂ ಆಗುತ್ತವೆ. ಆದ್ದರಿಂದ ವ್ರತಾದಿಗಳ ಮೂಲಕ ಇವರ ಪೂಜೆಯನ್ನು ಮಾಡಬೇಕು.
ಪ್ರಾಚೀನ ಕಾಲದಲ್ಲಿ ವೇದವ್ಯಾಸರು ಇದೇ ಗರುಡ ಪುರಾಣವನ್ನು ನನಗೆ ಶ್ರವಣ ಮಾಡಿಸಿದರು. ಮಹಾವಿಷ್ಣು ವೈನತೆಯ ಸಂವಾದಾಂತರ್ಗತ ಗರುಡ ಪುರಾಣದ 1ನೇ ಅಧ್ಯಾಯ ಇಲ್ಲಿಗೆ ಪೂರ್ಣವಾಯಿತು.